ಹಾಯ್ ನಮಸ್ಕಾರ. ಈ ಆ್ಯಕ್ಟಿವ್ ನನ್ನ ವೀಡಿಯೋ ನೋಡ್ಕೊಂಡು ಬಂದಿದ್ದರು ಕಸ್ಟಮರು. ಈ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿಕೊಂಡು ಇವರೇ ಕಸ್ಟಮರು. ಗಾಡಿ ಏನಂದರೆ ಸರ್ವಿಸ್ ಮಾಡಬೇಕಂತ ಬಂದಿದ್ದರು. ಗಾಡಿ ಎಲ್ಲ ವಾಷಿಂಗ್ ಎಲ್ಲ ಮಾಡಿಲ್ಲ, ಬಿಚ್ಚಿ ಸರ್ವಿಸ್ ಮಾಡಿದೆ. ಏನೇನು ಪ್ರಾಬ್ಲಮ್ ಇತ್ತು ಅಂದರೆ ಇದರಲ್ಲಿ ಬ್ರೇಕ್ ಶೂ, ಕ್ಲಚ್ ಪ್ರಾಬ್ಲಮ್ಮು, ಇಂಜಿನಲ್ಲಿ ನೋಡಿ ಇಂಜಿನೆಲ್ಲ ಕಡಿಮೆ ಇತ್ತು. ಮತ್ತು ಕಸ್ಟಮರ್ ಹೇಳ್ತಾಯಿದ್ರು ಸ್ವಲ್ಪ ಮ್ಯಾಗ್ನೆಟ್ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿಕೊಟ್ಬಿಡಿ ಸರ್ ಅಂತ. ಅದಕ್ಕೆ ಮ್ಯಾಗ್ನೆಟೆಲ್ಲ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿದೆ. ಆಮೇಲೆ ಹೆಡ್ ಬೀಡಿಂಗು, ಹೆಡ್ ಬೋಲ್ಟ್ ಆಯಿಲ್ ಸೀಲು, ಫ್ರಂಟ್ ಶಾಕ್ ಅಬ್ಸರು, ಆಮೇಲೆ ಫೈಬರ್ ವೆಲ್ಡಿಂಗು, ಮತ್ತು ಈ ನೋಡಿ ಇದೆಲ್ಲ ನೋಡಿ ಆಯಿಲೆಲ್ಲ ಲೀಕ್ ಆಗ್ತಾಯಿದೆ, ಅದೇ ಹೆಡ್ ಬೀಡಿಂಗು ಅದೆಲ್ಲ ಹಾಕಿ, ಆಮೇಲೆ ಕ್ಲಚ್ ಕೆಲಸ, ಬೆಲ್ಟು, ರೋಲರು ಎಲ್ಲ ಹೋಗಿತ್ತು. ಎಲ್ಲ ಚೇಂಜ್ ಮಾಡಿ ಗಾಡಿ ಎಲ್ಲ ಫುಲ್ ಕಂಪ್ಲೀಟಾಗಿ ನೀಟಾಗಿ ರೆಡಿ ಮಾಡಿ ಕೊಟ್ಟೆ. ನೋಡಿ ಇದೆಲ್ಲ ಐಟಮ್ ಇದೆ ನೋಡಿ, ಹೆಡ್ ಬೀಡಿಂಗು, ಸ್ಪ್ರಿಂಗು. ಆದರೆ ಈ ಏರ್ ಫಿಲ್ಟ್ರ್ ಇದೆಯಲ್ಲ, ಈ ಏರ್ ಫಿಲ್ಟ್ರ್ ಲೋಕಲ್ ಹಾಕಿದರು, ಅದಕ್ಕೆ ತೆಗೆದೆಲ್ಲ ಒರಿಜಿನಲೆಲ್ಲ ಹಾಕ್ಕೊಟ್ಟೆ. ಇದು ಸ್ಮಾಲ್ ಫಿಲ್ಟ್ರ್, ಇದು ಎಲ್ಲ ನೀಟಾಗಿ ಏನೇನಿತ್ತಲ್ಲ ಗಾಡಿನಲ್ಲಿ. ಮತ್ತು ಕಾಂಬೋ ಬ್ರೇಕ್ ಇತ್ತು, ಅದನ್ನು ಸಿಂಗಲ್ ಬ್ರೇಕ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟೆ. ಕಸ್ಟಮರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅವ್ರೇನು ಹೇಳಿದ್ದಾರೆ ಅಂತ ಲಾಸ್ಟಲ್ಲಿ ಇದೆ, ನೀವೇ ನೋಡ್ಕೊಳ್ಳಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂಥೇಳಿ. ಕಸ್ಟಮರ್ ಏನು ಹೇಳಿದ್ದಾರೆ ಕೇಳಿ ನೀವೇ. ವರ್ಕ್ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ವರ್ಕ್ ವೈಸಲ್ಲಿ ನಾವು ಏನು ಬೆರಳು ಬರ್ಸಂಗೆ ಇಲ್ಲ, ಹೊಸ ಗಾಡಿ ಆದಂಗೆ ಆಗ್ಬೇಕು ನಮ್ಗೆ. ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನೀವು ಬೇರೆಯವ್ರಿಗೆ ಬೇರೆ 100% ಬಂದು ಇಲ್ಲಿ ಮಾಡಿಸ್ಕೊಡೋದು, ಅದನ್ನು ಮಾತ್ರ ಹೇಳ್ತೀನಿ ಸರ್. ಬಿಲ್ ಏನಾಗುತ್ತೆ ಸರ್? ಬಿಲ್ಲು ರೀಸನಬಲ್ ಇದೆ, ಅಲ್ಲಿ ಏನಿದೆ ಅದೇ ಇದೆ, ಸೇಮ್. ಓಕೆ, ಬೇರೇನು ಅದಕ್ಕಿಂತ ಎಕ್ಸ್ಟ್ರಾ ಏನೂ ಆಗಿಲ್ಲ. ಯಾಕಂದ್ರೆ ನೀವು ಇಲ್ಲಿ ಬಿಲ್ಲು ಅಲ್ಲಿ ಬಿಲ್ಲು ಚೆಕ್ ಮಾಡಿಸ್ಕೊಬೋದು ಬೇಕಾದ್ರೆ. ಹೌದು. ತುಂಬ ಥ್ಯಾಂಕ್ಸ್.